ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ನನಗೆ ಸಂವಹನ ಕೌಶಲ್ಯ ಅಂದರೆ ತುಂಬ ಪ್ರಿಯವಾದ ವಿಷಯ. ಕಮ್ಯುನಿಕೇಷನ್ ಸ್ಕಿಲ್ಸ್. ಈ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ 6 ಪ್ರಮುಖವಾದ ಅಂಶಗಳಿವೆ. ಅದರಲ್ಲಿ ನಿಮ್ಮ ಜೊತೆ ಇವತ್ತು 3 ಇನ್ಪುಟ್ಸ್ ಮತ್ತು 3 ಔಟ್ಪುಟ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. 3 ಇನ್ಪುಟ್ಸ್ ಅಂದರೆ ಯಾವುದು ಸ್ನೇಹಿತರೆ? ಲಿಸನಿಂಗ್, ಆಲಿಸುವಿಕೆ. ಹೆಚ್ಚಿನ ವಿಚಾರಗಳನ್ನು ನಾವು ಕೇಳಿಸಿಕೊಳ್ಳುವುದನ್ನು ಚೆನ್ನಾಗಿ ಕೇಳಿಸಿಕೊಳ್ಳುವುದು ಮುಖ್ಯ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಸರಿಯಾಗಿ ಕೇಳಿಸಿಕೊಳ್ಳುವುದಿಲ್ಲ. ಸರಿಯಾಗಿ ಕೇಳಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡೋಣ. ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಹಿಯರಿಂಗ್ ಅಂಡ್ ಲಿಸನಿಂಗ್. ಲಿಸನಿಂಗ್ ಈಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಸ್ ರಿಕ್ವೈರ್ಡ್. ಕೇಳಿಸಿಕೊಳ್ಳೋದಾಯ್ತು. ಹಾಗಾದ್ರೆ ನೆಕ್ಸ್ಟ್ ಏನು? ಬ್ಯಾಕ್ಗ್ರೌಂಡಲ್ಲಿ ಕೆಲವು ಇಲ್ಲಿ ಬುಕ್ಸ್ ಕಾಣಿಸ್ತಾ ಇದಲ್ಲ, ಏನು ಮಾಡ್ತೀವಿ? ಪುಸ್ತಕಗಳನ್ನು ಓದುತ್ತೇವೆ. ರೀಡಿಂಗ್ ಈಸ್ ವಾಟ್ ಇಟ್ ಮ್ಯಾಟರ್ಸ್. ರೀಡಿಂಗ್, ಓದಬೇಕು, 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 ಓದಬೇಕು. ಬಿಕಾಸ್ ರೀಡರ್ಸ್ ಆರ್ ಲೀಡರ್ಸ್ ಅಂಡ್ ಲೀಡರ್ಸ್ ಆರ್ ರೀಡರ್ಸ್. ಇದು ಅರ್ಥ ಮಾಡ್ಕೊಳ್ಳಿ. ಓದುವುದನ್ನು ಹೆಚ್ಚು ಹೆಚ್ಚು ಮಾಡಿದಷ್ಟು ನಮ್ಮ ಜ್ಞಾನ ವೃದ್ಧಿಯಾಗ್ತದೆ. ಓದುವುದಷ್ಟೇ ಅಲ್ಲ, ಓದಿದ್ದನ್ನ ಅದರಲ್ಲಿ ಯಾವುದೋ ಒಂದು ವಿಸ್ಡಮ್ ಸಿಗ್ತದೆ, ನಿಮಗೆ ಏನೋ ಒಂದು ಕಲಿಕೆ ಸಿಗ್ತದೆ. ಅದು ನಿಮ್ಮ ಬದುಕಿಗೆ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಯಾರು ಓದಿದ್ದನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರು ಹೆಚ್ಚು ಅಭಿವೃದ್ಧಿ ಹೊಂದಿರೋದನ್ನ, ಜೀವನದಲ್ಲಿ ಯಶಸ್ಸು ಕಂಡಿರೋದನ್ನ ನಾನು ಕಂಡಿದ್ದೇನೆ. ಓದಿ ಓದಿ ಓದಿ. ಪಾಯಿಂಟ್ ನಂಬರ್ 3, ವ್ಯೂಯಿಂಗ್, ವಾಚಿಂಗ್. ಈ ವಿಡಿಯೋ ನೋಡ್ತಾ ಇದ್ದೀರಿ. ಈ ರೀತಿ ಅನೇಕ ವಿಡಿಯೋಗಳನ್ನು ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ನೋಡಿ. ಅಷ್ಟೇ ಅಲ್ಲ, ಇವತ್ತು ನಮಗೆ ಸೋಷಿಯಲ್ ಮೀಡಿಯಾನಲ್ಲೂ ಕೂಡ ನೀವು ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಅದ್ರ ಬಗ್ಗೆ ಯಾರೋ ಮಾತಾಡಿರ್ತಾರೆ. ಅದು ನೋಡುತ್ತಾ ನೋಡುತ್ತಾ ಜೊತೆಗೆ ಕೆಲವೊಂದು ಚಲನಚಿತ್ರಗಳ ಮೂಲಕ ನಾವು ಪಾಠ ಕಲೀಲಿಕ್ಕೆ ಸಾಧ್ಯತೆ ಇರುತ್ತೆ. ಜೀವನ ಚರಿತ್ರೆಗಳನ್ನು ಪುಸ್ತಕದಲ್ಲೂ ಓದಿ, ವಿಡಿಯೋದಲ್ಲೂ ಅಥವಾ ಚಲನಚಿತ್ರಗಳನ್ನು ನೋಡೋದ್ರ ಮೂಲಕ ಕೂಡ ಕಲಿಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ. ನೋಡಿ ನೋಡಿ ನೋಡಿ. ಉದಾಹರಣೆಗೆ ಇಂಗ್ಲಿಷ್ ಕಲಿಯೋಕೆ ನಮ್ಮ ಸ್ನೇಹಿತರೊಬ್ರು ಹೇಳಿದರು, ಇಂಗ್ಲಿಷ್ನಲ್ಲಿ ಸೌಂಡ್ ಆಫ್ ಮ್ಯೂಸಿಕ್ ಫಿಲಮ್ ಸಖತ್ತಾಗಿದೆ ನೋಡಿ ಸರ್ ಅಂತ. ನಾನು ನಿನ್ನೆ ಅಷ್ಟೇ ಇನ್ನೊಂದ್ಸರಿ ನೋಡಿದೆ. ಏನು ಅದ್ಭುತವಾಗಿದೆ. ಅದರಲ್ಲಿ ಬರುವ ಕೆಲವೊಂದು ವಾಕ್ಯಗಳು ಹೆಚ್ಚು ಹಾಡಿನ ರೂಪದಲ್ಲಿದೆ. ಮೋರ್ ದೆನ್ 50% ಹಾಡುಗಳೇ ಇದೆ ಅದಕ್ಕೆ. ಆದರೆ ಆ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಜೊತೆಗೆ ನಾವು ಸ್ಕ್ರಿಪ್ಟ್ ನೋಡ್ತಾ ಇದ್ದಾಗ ಅದು ಕಲಿಕೆಗೆ ಒಂಥರ ಸಹಾಯ ಆಗುತ್ತೆ. ಸೊ ನೋಡುವುದರ ಮೂಲಕ ಕಲಿಕೆ, ಆಲಿಸುವುದರ ಮೂಲಕ, ಓದುವುದರ ಮೂಲಕ, ನೋಡುವುದರ ಮೂಲಕ. ಏನಂತೀರ? ಕರೆಕ್ಟಾ ಸರ್? 3 ಇನ್ಪುಟ್ಸ್ ಆಯಿತು, ಇದೆಲ್ಲ ನಮಗೆ ಕಂಟೆಂಟ್ ಒಳಗಡೆ ಹೋಗ್ತದೆ. 3 ಔಟ್ಪುಟ್ಸ್ ಯಾವುದು ಸ್ನೇಹಿತರೆ? 3 ಔಟ್ಪುಟ್ಸ್. ಮೊದಲನೇದು, ನಾನೀಗೇನೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಏನು ಮಾಡ್ತಾ ಇದ್ದೀನಿ? ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಮಾತನಾಡುವಿಕೆಯೇ ತುಂಬ ಮುಖ್ಯ ಸ್ನೇಹಿತರೆ. ಮಾತು ಮಾತು ಮಾತು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಬೇರೆ ಗಾದೆ ಬೇರೆ ಇದೆ. ಅನೇಕ ಗಾದೆಗಳು ಈ ಮಾತಿನ ಬಗ್ಗೆ ಇದೆ ಸ್ನೇಹಿತರೆ. ಮಾತಿನ ಬಗ್ಗೆ ನಾನು ನುಡಿಗನ್ನಡಿ ಮತ್ತು ನಿರೂಪಣೆ ನಿರೂಪಿಸಿ 2 ಕೃತಿಗಳನ್ನು ಬರೆದಿದ್ದೆ. ಇವೆರಡೂ ಕೃತಿಗಳು ಸ್ವಪ್ನ ಬುಕ್ ಹೌಸಲ್ಲಿ ಸಿಗ್ತದೆ, ದಯಮಾಡಿ ತೆಗೆದುಕೊಂಡು ಓದಿ. ನಾನು ಮಾತು ಮತ್ತು ಭಾಷಣ ಕೌಶಲ್ಯದ ಬಗ್ಗೆ ಹೆಚ್ಚು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಕೋರ್ಸ್ ಮಾಡೋದ್ರಿಂದ ನೀವು ಕನೆಕ್ಟ್ ಆಗಿ 9341259267 ಕರೆ ಮಾಡಿದ್ರೆ ನಾನು ಯಾವಾಗ ಆನ್ಲೈನು ಆಫ್ಲೈನು ಕ್ಲಾಸ್ ಮಾಡ್ತಾ ಇರ್ತೀನಿ ತಿಳಿಸ್ತಾರೆ. ಯು ಕ್ಯಾನ್ ಆಲ್ವೇಸ್ ಕನೆಕ್ಟ್ ವಿತ್ ಮೀ.
ಮಾತು ನಮ್ಮ ಬದುಕಿನಲ್ಲಿ ನಾನೊಂದು ಪಟ್ಟಿ ಮಾಡಿದ್ದೇನೆ, ಒಟ್ಟು ಸುಮಾರು 35 ರೀತಿ ಲಾಭಗಳಿದೆ ಅನ್ನೋದನ್ನ ಮತ್ತೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೇನೆ ನಾನು. ನೋಡಿ ಅದನ್ನು. 35 ಟೈಪ್ಸ್ ಆಫ್ ಬೆನಿಫಿಟ್ಸ್ ಇದೆ. ನೀವು ಅದನ್ನು ಕಲ್ತ್ಕೊಳ್ಳಿ. ನೀವು ನಾಯಕರಾಗಿ, ಸಾಧಕರಾಗಿ, ಸಿರಿವಂತರಾಗಿ, ಶ್ರೀಮಂತರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ಔಟ್ಪುಟ್ಟಲ್ಲಿ ನಂಬರ್ 2 ಯಾವುದು? ಬರವಣಿಗೆ. ಬರವಣಿಗೆ. ನಾನಂತೂ ಹೇಳ್ತೇನೆ, ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬದಲಿಸಬಲ್ಲದು ಅಂತೇಳಿ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ನೀವು ನಿಮ್ಮ ಬರವಣಿಗೆಯ ಮೂಲಕ ನಿಮ್ಮ ಬದುಕನ್ನ ಬದಲಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣುವುದಕ್ಕೆ ಸಾಧ್ಯತೆ ಇದೆ. ಯು ಹ್ಯಾವ್ ಟು ರೈಟ್. ಬರೀರಿ ಬರೀರಿ ಬರೀರಿ. ಸರ್, ಏನ್ ಬರೆಯೋದು? ನೀವು ದಿನ ಏನೇನು ಕೆಲಸ ಮಾಡಿದ್ರಿ ಡೈರಿ ತಗೊಳ್ಳಿ, ಬರೀರಿ. ನಿಮ್ಗೇನೋ ಥಾಟ್ಸ್ ಬಂತು, ಥಾಟ್ ಪ್ಯಾಟರ್ನ್ ಬಂತು, ಐಡಿಯಾ ಬಂತು, ಒಂದು ಜರ್ನಲ್ ನೋಟ್ಬುಕ್ ಇಟ್ಕೊಳ್ಳಿ, ಬರಿತಾ ಹೋಗಿ. ನಿಮಗೆ ಗೊತ್ತಿರಲಿ, ಕೈಯಲ್ಲಿ ಬರೆಯುತ್ತಾ ಬರೆಯುತ್ತಾ ಇದು ಒಂದು ರೀತಿ ನರ್ವ್ಸ್ಗಳು ಕನೆಕ್ಟ್ ಆಗಿ ಇದು ಬ್ರೈನ್ಗೆ ಇಲ್ಲಿ ಕನೆಕ್ಟ್ ಆಗಿ ಇಲ್ಲಿ ಬರ್ಕೊಳ್ಳುತ್ತಂತೆ ಸರಿಯಾಗಿ. ಅದಕ್ಕೆ ಓದೋದಕ್ಕಿಂತ ಬರೆಯೋದು ಹೆಚ್ಚು ಪ್ರಭಾವಶಾಲಿ ಅಂತ ಹೇಳುವಂಥದ್ದು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಎಸ್ ಫ್ರೆಂಡ್ಸ್, ಫೋಕಸ್ ಆನ್ writing, the power of pen or a pencil with some writing pad, diary, journals, planners. ಇವತ್ತು ಸ್ಟೇಷನರಿ ಶಾಪ್ಗೆ ಹೋದ್ರೆ ಸಿಗ್ತದೆ. ಆದರೆ ನೀವು ಅದನ್ನ ಎಷ್ಟು ನಿಮ್ಮ ಬದುಕಿಗೆ ಬಳಸ್ಕೊಳ್ತಾ ಇದ್ದೀರಿ ಅದು ತುಂಬಾ ಮುಖ್ಯ ಆಗ್ತದೆ. ನೀವೆಲ್ಲರೂ ಅದನ್ನ ಚೆನ್ನಾಗಿ ಬಳಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ, ನನ್ನ ಒಂದು ವಿನಂತಿ. ಬಳಸ್ಕೋತಿರಲ್ವಾ? ಬಿಕಾಸ್ ವಿ ಕ್ಯಾನ್ ರೈಟ್, ವಿ ಕ್ಯಾನ್ ಆಲ್ಸೋ ಸ್ಕೇಲ್ ಅಪ್ ಇನ್ ಅವರ್ ಲೈಫ್. ದೆನ್ ಬಾಡಿ ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಫ್ರೆಂಡ್ಸ್. ಶಾರೀರಿಕ ಭಾಷೆ, ನಿಲುವು ಅಥವಾ ಭಂಗಿ ಅಂತ ಹೇಳ್ತವೆ. ಇದಕ್ಕೆ ಪೋಸ್ಚರ್ ಅಂತ ಕರೀತಾರೆ. ಓಕೆನಾ? ಈಗ ನಾನು ಕುಳಿತಿದ್ದೇನೆ, ನಿಂತ್ಕೊಳ್ಳೋದು ಅಥವಾ ಕುಳಿತುಕೊಳ್ಳೋದು ಇವೆರಡು ಪೋಸ್ಚರ್ಸ್. ಓಕೆ. ಇನ್ನು ಹಾವಭಾವ, ಗೆಸ್ಚರ್ಸ್ ಅಂತ ಹೇಳ್ತವೆ. ಕೈ ಮೂವ್ ಆಗುತ್ತೆ, ಇಡೀ ಬಾಡಿ ಮೂವ್ ಆಗುತ್ತೆ, ತಲೆ ಕೂದಲು ಎಲ್ಲ ಉಬ್ಬು ಮೂವ್ ಆಗುತ್ತೆ, ಇಡೀ ಕತ್ತನ್ನ ಕುಣಿಸ್ಬೋದು. ಏನೇನು ನಮ್ಮ ದೇಹದ ಮೂಮೆಂಟ್ಸ್ ಇದೆಯೋ ಈ ಮೂಮೆಂಟ್ಸ್ ಗೆಸ್ಚರ್ಸ್ ಅಂತ ಕರಿತೀವಿ. ಪೋಸ್ಚರ್ಸ್ ಅಂಡ್ ಗೆಸ್ಚರ್ಸ್ ಎಲ್ಲ ಕಾಂಬಿನೇಷನ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಈವನ್ ದ ಪವರ್ ಆಫ್ ಐ ಕಾಂಟ್ಯಾಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಮೈಲ್, ಆಫ್ ಕೋರ್ಸ್. ಸ್ಮೈಲ್, ಇಟ್ ಇಂಪ್ರೂವ್ಸ್ ಯುವರ್ ಫೇಸ್ ವ್ಯಾಲ್ಯೂ. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್ ನಮ್ದಾಗಿರ್ಬೇಕು. ಕರೆಕ್ಟಾ? ಒಪ್ಕೋತೀರಾ? ಸ್ಮೈಲ್ ದಟ್ ಸ್ಟ್ರೈಟನ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಸ್ಮೈಲ್ ಇಸ್ ಎ ಕರ್ವ್ ದಟ್ ಸ್ಟ್ರೈಟನ್ಸ್ ಎವ್ರಿಥಿಂಗ್ ಅಂತ. ಸ್ಮೈಲಿಗಳನ್ನೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಇರ್ತೀರಲ್ಲ. ಸೊ ನೀವು ಸ್ಮೈಲಿಂಗ್ ಫೇಸ್ ಇಟ್ಕೊಳ್ಳೋದು ಅಂದ್ರೆ ಇದೆಲ್ಲ ಇಟ್ ಆಲ್ ಕಮ್ಸ್ ಇನ್ ದ ಬಾಡಿ ಲ್ಯಾಂಗ್ವೇಜ್. ನೀವು ಧರಿಸುವ ಉಡುಪು ಅಥವಾ ಅಡಿಷನಲ್ ಆರ್ನಮೆಂಟ್ಸ್. ಈಗ ನಾನು ಕನ್ನಡಕ ಹಾಕೊಂಡಿದ್ದೇನೆ, ಯಾವುದೇ ಒಂದು ಅಡಿಷನಲ್ ಐಟಮ್, ಒಂದು ವಾಚ್, ನಾವು ನಮಗೆ ಒಂದು ರೀತಿ ಒಪ್ಪ ಓರಣದ ರೀತಿಯಲ್ಲಿ ಇದ್ದರೆ ಅದನ್ನ ಗ್ರೂಮಿಂಗ್ ಅಂತ ಕರಿತೇವೆ. ಓಕೆ. ದಿಸ್ ಗ್ರೂಮಿಂಗ್ plays a very, very important role in our life. Got it? So these 3 inputs and 3 outputs, totally 6 points, according to Jayaprakash Nakhteli, is very, very important.
ಸೊ 3 ಇನ್ಪುಟ್ಸ್ನ ರೆಗ್ಯುಲರ್ ಆಗಿ ಆ್ಯಡ್ ಮಾಡ್ಕೋತಾ ಇದ್ರೆ ನಿಮ್ಮ ಥಾಟ್ ಪ್ರಾಸೆಸ್, 3 ಔಟ್ಪುಟ್ಸ್ ನಿಮ್ಮಿಂದ ಹೊರಗಡೆ ಬರೋದಕ್ಕೆ, ನಿಮ್ಮಲ್ಲಿರುವ ಪ್ರತಿಭೆ ಅನಾವರಣ ಮಾತಿನ ಮೂಲಕ, ಬರವಣಿಗೆಯ ಮೂಲಕ, ಶಾರೀರಿಕ ಭಾಷೆಯ ಮೂಲಕ ಆಗ್ತದೆ. ಅದನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಿ ಅನ್ನೋದನ್ನ ನಾನು ನಿಮಗೆ ಇವತ್ತು ಗೈಡ್ ಮಾಡ್ತಾ ಇದ್ದೇನೆ. ನನ್ನ ಈ ವಿಚಾರಗಳು ಹೇಗೆ ಅನ್ನಿಸ್ತು ನಿಮಗೆ? ಲೈಫ್ ಸ್ಕಿಲ್ಸಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತ. ದಟ್ಸ್ ವೈ ದಿಸ್ ಇಸ್ ವೆರಿ ವೆರಿ ಪವರ್ಫುಲ್. ಅಂಡ್ ನನ್ನ ಬಳಿ ಹೆಚ್ಚಿನ ಜನ ಬರ್ತಾ ಇರೋದು, 1-to-1 ಗೈಡೆನ್ಸ್ ತಗೊಳ್ತಾ ಇರೋದು, ಅದರ ರಾಜಕಾರಣಿಗಳಾಗ್ಬೋದು, ಅಥವಾ ದೊಡ್ಡ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಆಗ್ಬೋದು, ಪ್ರೊಫೆಷನಲ್ಸ್ ಆಗ್ಬೋದು, ಅವರೆಲ್ಲ ಬರ್ತಾ ಇರೋದು ಮಾತನ್ನ ಕಲಿಯೋದಕ್ಕೆ, ಭಾಷಣವನ್ನ ಕಲಿಯೋದಕ್ಕೆ. ಇದೊಂದು ಭಾಷಣವನ್ನ ಕಲಿತರೆ ನಾನು ಈಗಾಗಲೇ ಹೇಳಿದ ಹಾಗೆ 35 ಲಾಭಗಳ ಬಗ್ಗೆ ಪ್ರಸ್ತಾಪ ಮಾಡಿರುವ ಮತ್ತೊಂದು ವಿಡಿಯೋನು ಕೂಡ ತಾವು ನೋಡಿ. ಎಷ್ಟು ನಮ್ಮ ಬದುಕಿನಲ್ಲಿ ಹಾಸುವಕ್ಕಾಗಿದೆ ಕಮ್ಯುನಿಕೇಶನ್. ಅದಕ್ಕೆ ಅಲ್ವೇ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತ ಹೇಳೋದು. ನಾನಿವತ್ತು ಸಂಜೆ ಹೊತ್ತಿದ್ದು, ದಿನಾಂಕನೂ ಹೇಳ್ಬಿಡ್ತೇನೆ, ಮೇ 30ನೇ ತಾರೀಕು ಸಂಜೆ 6:05ಕ್ಕೆ ನಾನೀಗ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಬ್ಯಾಕ್ಗ್ರೌಂಡಲ್ಲಿ ಸೂರ್ಯಾಸ್ತ ಆಗಿ ಇರುವಂತಹ ಕತ್ತಲೆಗೆ ಸಾಗುವ ಒಂದು ಬ್ಯಾಕ್ಗ್ರೌಂಡನ್ನು ಇವತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋನಲ್ಲಿ ಬಳಸ್ತೆ. ಹೇಗೆ ಅನ್ನಿಸ್ತೆ? ನನ್ನ ಪ್ರಯತ್ನ, ನನ್ನ ಮಾತು ನಿಮ್ಗೆ ಇಷ್ಟ ಆಯಿತು? ನೀವು ಜಾಸ್ತಿ ಇಷ್ಟ ಆಗಿ ಜಾಸ್ತಿ ವ್ಯೂಸ್ ಆಯಿತು ಕಾಮೆಂಟ್ ಮಾಡೋದ್ರಿಂದ ಈ ರೀತಿ ಬೇರೆ ಬೇರೆ ಹೊಸ ಹೊಸ ಪ್ರಯೋಗ ಮಾಡ್ತೀನಿ. ಅಷ್ಟೇ ಅಲ್ಲ, ಬೇರೆ ಬೇರೆ ಜಾಗಗಳಿಗೂ ಹೋಗ್ಬಿಟ್ಟು ಆಯಾ ಜಾಗಗಳನ್ನೂ ಪರಿಚಯ ಮಾಡ್ತಾ ಬರ್ತೀನಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೊಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೇನೆ. ಸುಮ್ಮನೆ ಒಂದ್ಸರಿ ಅಬ್ಸರ್ವ್ ಮಾಡಿ. ನಿಮಗೆ ಯಾವ ಪ್ಲೇಲಿಸ್ಟು, ಯಾವ ವಿಷಯ ಇಷ್ಟ ಆಗ್ತದೆ ಆ ವಿಡಿಯೋಗಳು ನೋಡಿ. ಯು ಆರ್ ಗೋಯಿಂಗ್ ಟು ಎಂಜಾಯ್. ಏನು ಸಾರ್ ಉಚಿತವಾಗಿ ಎಷ್ಟೊಂದು ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ತೀರಾ. ಇನ್ ದಿ ಮೀನ್ ಟೈಮ್ ಕೆಲವು ಕ್ವಾಲಿಟಿ ವಿಡಿಯೋಸ್ನ ನಾನು ಮೆಂಬರ್ಶಿಪ್ ಫಾರ್ಮೆಟಲ್ಲಿ ಕೊಟ್ಟಿದ್ದೀನಿ ಯೂಟ್ಯೂಬಲ್ಲಿ. ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಮೆಂಬರ್. ಅಲ್ಲಿ ಮೆಂಬರ್ ಆದರೆ ಒಂದು ನಾಮಿನಲ್ ಅಮೌಂಟ್ ತಗೋತಾರೆ ಯೂಟ್ಯೂಬ್ನವರು. ಬಟ್ ಕ್ವಾಲಿಟಿ ವಿಡಿಯೋಸ್ ಮಾಡಿ ಆ ಮೆಂಬರ್ಶಿಪ್ಗೆ ಇವ್ರುಗಳಿಗೆ ಮಾತ್ರ, ಅಂದರೆ ಸದಸ್ಯರಿಗೆ ಮಾತ್ರ ಕೊಡ್ತಾರೆ. ಹೇಗನ್ಸುತ್ತೆ ನನ್ನ ಪ್ರಯತ್ನಗಳು? ಈಗಾಗಲೇ ನೀವು ನನ್ನ ಯೂಟ್ಯೂಬ್ ಫಾಲೋ ಮಾಡ್ತಾ ಇದ್ದರೆ ಒಟ್ಟಾರೆ ನಿಮಗೆ ಏನು ಅನಿಸಿದೆ? ಅಥವಾ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಇಂಥ ವಿಷಯಗಳ ಬಗ್ಗೆ ಸ್ವಲ್ಪ ಮಾತಾಡಿ ಅಂದರೆ ನಾನು ಕೂಡ ಕೊಂಚ ಸಿದ್ಧ ಆಗಿ ನಿಮಗೆ ನೀಡ್ತೇನೆ. ಏನೇ ಇದ್ದರೂ ನೀವು ಕಾಮೆಂಟ್ ಮಾಡಬೇಕು. ನಾನಂತೂ ನಮ್ಮ ಯೂಟ್ಯೂಬ್ ಚಾನಲ್ಗಳು ಎರಡಿದೆ, ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್. ಪ್ರತಿ ಕಾಮೆಂಟನ್ನು ಪ್ರತಿದಿನ ಗಮನಿಸ್ತಾ, ಆ್ಯಂಡ್ ತುಂಬ ಬೆಸ್ಟ್ ಕಾಮೆಂಟ್ ಇದ್ದರೆ ನಿಮ್ಮ ಮೊಬೈಲ್ ನಂಬರ್ ನನಗೆ ಅವೈಲಬಿಲಿಟಿ ಇದ್ದರೆ ಅಥವಾ ಇಮೇಲ್ ಇದ್ದರೆ ಪ್ರೈಸು ಕೊಡಬೇಕು ಅಂತ ಡಿಸೈಡ್ ಮಾಡಿ. ಇನ್ ದಿ ಮೀನ್ ಟೈಮ್ ನಾನು 17 ಪುಸ್ತಕಗಳನ್ನು ಈಗ ಬರೆದಿದ್ದೇನೆ ಕನ್ನಡದಲ್ಲಿ. 6 ಪುಸ್ತಕಗಳು ಇಂಗ್ಲೀಷ್ನಲ್ಲಿದೆ. ಎಲ್ಲವೂ Amazon.in ಲಭ್ಯ ಇರ್ತದೆ. Amazon.in ಆ ಥರ ನನ್ನ ಹೆಸರು ಜಯಪ್ರಕಾಶ್ ನಾಗ್ತಿಹಳ್ಳಿ ಕೊಟ್ಟು ಅಟೆಂಪ್ಟ್ ಮಾಡಿ, ಟ್ರೈ ಮಾಡಿ. ಯು ವಿಲ್ ಗೆಟ್ ದ ಲಿಸ್ಟ್. ಯಾವ ಟೈಟಲ್ಸ್ ನಿಮ್ಗೆ ಇಷ್ಟ ಆಗುತ್ತೆ ತೊಗೊಂಡು ಓದಿ. ನನಗೆ ಗೊತ್ತು ನೀವು ಒಂದು ಪುಸ್ತಕ ತೊಗೊಂಡು ಓದಿದ ಮೇಲೆ ನಾನು ಎಲ್ಲ ಪುಸ್ತಕಗಳನ್ನು ತರಿಸ್ಕೋತೀರ. ಬಿಕಾಸ್ ಐ ಹ್ಯಾವ್ ಗಿವೆನ್ ಲಾಟ್ ಆಫ್ ವ್ಯಾಲ್ಯೂ. ನನ್ನ ಪುಸ್ತಕಗಳನ್ನು ಓದಿ ಬದಲಾದವರಿದ್ದಾರೆ. ನನ್ನ ವಿಡಿಯೋಗಳನ್ನು ನೋಡಿ ಪರಿವರ್ತನೆ ಹೊಂದಿ ನಮ್ಮ ಜೀವನದಲ್ಲಿ ನಮ್ಮ ಬದುಕನ್ನು ಹಸನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ಜೀವನದಲ್ಲಿ ನಾವು ಈ ಒಂದು ಮಾರ್ಗದರ್ಶನವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡು ಒಂದು ಸರ್ಕಾರಿ ವೃತ್ತಿಗೆ ರಾಜೀನಾಮೆಯನ್ನು ಹಲವು ವರ್ಷಗಳ ಹಿಂದೆನೇ ಕೊಟ್ಟು ಈ ವೃತ್ತಿಲಿ ತೊಡಗಿಸ್ಕೊಂಡಿದ್ದೇನೆ. ನನ್ನ ಬಳಿ ಬಂದ ಸುಮಾರು ಜನ ಬೇರೆ ಬೇರೆ ಫೀಲ್ಡ್ಗೆ ಹೋಗ್ಬಿಟ್ಟು, ಸರ್ ನಾನು ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡಿದೆ ಅಂತ ಹೇಳ್ತಾರೆ. ಅದೇ ನನಗೆ ಕೊಡುವ ಕಾಣಿಕೆ. ನನಗೆ ಎಷ್ಟು ಖುಷಿ ಆಗ್ತದೆ ಆಗ. ನೀವು ಅಂಥ ಸಾಧಕರಾಗಬೇಕೆಂದರೆ ಮಾರ್ಗದರ್ಶನದ ಅಗತ್ಯ ನಿಮಗಿದೆ ಎನಿಸಿದರೆ 9341259267 ಅಥವಾ 9620303000ಗೆ ಕರೆ ಮಾಡಿ ಮಾಹಿತಿ ಪಡೀರಿ. ಆಗಾಗ ಆನ್ಲೈನ್ ವರ್ಕ್ಶಾಪ್ಸ್ ಕೂಡ ನಾನು ಮಾಡ್ತಾ ಇರ್ತೇನೆ. ಆನ್ಲೈನ್ ವರ್ಕ್ಶಾಪ್ಸ್ ಜೊತೆಗೆ ಮಧ್ಯ ಮಧ್ಯ ಆಗಾಗ ಕೆಲವು ಹೋಟೆಲ್ಗಳಲ್ಲಿ ಅಥವಾ ಕೆಲವೊಂದು ರಿಟ್ರೀಟ್ಗಳ ರೀತಿಯಲ್ಲಿ
1 ದಿನದ ಶಿಬಿರ, 3 ದಿನದ ಶಿಬಿರಗಳನ್ನು ಮಾಡ್ತಾ ಇರ್ತೀನಿ. ಕನೆಕ್ಟ್ ಆಗೋಣ. ನಮ್ಮ ಯಾವುದೋ ಒಂದು ಸೋಷಿಯಲ್ ಮೀಡಿಯಲ್ಲಿ ಜೊತೆಲಿದ್ದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಎಲ್ಲ ಬೇಸಿಕಲಿ ಎಲ್ಲ ಮೈನ್ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ನನ್ನ ಹೆಸರು ಜಯಪ್ರಕಾಶ್ ನಾಗತಿಹಳ್ಳಿ. ಇದ್ರ ಮೂಲಕನೇ ನೀವೆಲ್ಲ ಕನೆಕ್ಟ್ ಆಗಲಿ. ಅದು ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಪೇಜ್ ಆಗ್ಬೋದು, ಎಕ್ಸ್ ಆಗ್ಬೋದು, ಲಿಂಕ್ಡ್ಇನ್ ಆಗ್ಬೋದು. ಯೂಟ್ಯೂಬ್ ಅಂತೂ ನಾನು ಆಗಲೇ ಹೇಳಿದ್ದೇನೆ, ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಈ ಸಂಜೆ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡೋದ್ನಲ್ಲ, ಹೇಗೆ ಅನ್ನಿಸ್ತು? ಫೀಡ್ಬ್ಯಾಕ್ ಬೇಡವ ನನಗೆ? ಐ ಆಮ್ ವೇಟಿಂಗ್ ಫಾರ್ ಯುವರ್ ಫೀಡ್ಬ್ಯಾಕ್. ಈಗಲೇ ಕಮೆಂಟ್ ಮಾಡಿ. ಬಾಯ್ ಬಾಯ್. ಲವ್ ಯು ಆಲ್.